ನಿಧಿ, ಸ್ವಲ್ಪ ಹುಷಾರಮ್ಮ. ಪಾಪ ಕರ್ಣನಿಗೆ ಆ ಪೈನ್ ತಡ್ಕೊಳಕ್ಕಾಗಲ್ಲ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಏನೂ ಇಲ್ಲಮ್ಮ, ಕರ್ಣ ನೋವು ಅಂತ ಒದ್ದಾಡ್ತಾ ಇದ್ನಲ್ಲ, ಹುಷಾರು ಅಂತ ಹೇಳೋದಕ್ಕೆ ಬಂದೆ. ನಿಮ್ಮನ್ನ ಬಿಟ್ಟಿ ಸಲಹೆ ಕೊಡಿ ಅಂತ ಇಲ್ಲಿ ಯಾರೂ ಕರ್ದಿಲ್ಲ. ಯಾಕೆ ಬಂದ್ರಿ? ನಿಮ್ಮನ್ನ ಯಾರು ಬರಕ್ ಹೇಳಿದ್ದು? ಬ್ಯಾಂಡೇಜ್ ಮಾಡುವಾಗ ನೋವಾಗೋದು ಸಹಜ. ನಿಮ್ಮಿಂದ ನಾನು ಜಾಗ್ರತೆ ಕಲಿಬೇಕಾಗಿಲ್ಲ. ಅದರಲ್ಲೂ ನಿಮಗೆ ಇದನ್ನ ಹೇಳೋ ಯಾವ ಅಧಿಕಾರನೂ ಇಲ್ಲ. ಕೊಲ್ಲೋದಕ್ಕೆ ಕಲ್ಲು ಹೊಡೆದು ಈಗ ಅಯ್ಯೋನ ನಾಟಕ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆ? ನನ್ನ ತಪ್ಪಾಯ್ತಮ್ಮ. ಯಾಕೋ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಹೇಳ್ಬಿಟ್ಟೆ. ಅದ್ ಸರಿ, ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಗಂಡ ಹೆಂಡತಿ ಪ್ರೈವೇಟ್ ಆಗಿರುವಾಗ ನೀವ್ ಹೆಂಗ್ ನೋಡೋದು ಸರಿನಾ? ಇದು ಮಾನರ್ಸಾ? ನನ್ ಕ್ಷಮಿಸ್ಬಿಡಮ್ಮ. ನೀನು ಎಷ್ಟಾದ್ರೂ ಬೈಕೋ, ಏನೂ ಬೇಜಾರಿಲ್ಲ. ಆದರೆ ನಾನು ಒಂದೇ ಒಂದು ಸರಿ ಕರ್ಣನ ಜೊತೆ ಮಾತಾಡಬೇಕು. ಅದಕ್ಕೆ ಬೇರೆ ದಾರಿ ಕಾಣದೆ ನಾನು ಇಲ್ಲಿಗೆ ಬಂದೆ. ನನಗೆ ನಿಮಗೆ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ಇಲ್ಲಮ್ಮ. ನಿಮ್ದು ಯಾಕೋ ತುಂಬಾ ಅತಿ ಆಯ್ತು. ಮೊದಲು ಇಲ್ಲಿಂದ ಹೊರಡಿ. ನನಗೆ ನನ್ನ ಕೆಲಸ ಮಾಡೋದಕ್ಕೆ ಬಿಡಿ. ಕರ್ಣ, ನೀನಾದ್ರೂ ಸ್ವಲ್ಪ ಹೇಳೋ. ಅವರು ನಿಮ್ಮ ಹತ್ರ ಮಾತಾಡೋಣ ಅಂತ ಹೇಳಿದಾರೆ ತಾನೆ. ಇನ್ನು ಯಾವ ಭಾಷೆಯಲ್ಲಿ ಅರ್ಥ ಮಾಡಿಸ್ಬೇಕು ನಿಮ್ಗೆ? ನೀವ್ ಏನೇ ಹೇಳೋದಿದ್ರು ನನಗೆ ಹೇಳ್ಬೇಕಷ್ಟೆ. ಅಮ್ಮ ನಿಧಿ, ನೀನು ನನ್ನ ಕ್ಷಮಿಸ್ತಾ ಇದ್ರೂ ಪರವಾಗಿಲ್ಲ, ಆದರೆ ಕರ್ಣನ ಹತ್ರ ಮಾತಾಡಬೇಡ ಅಂತ ಮಾತ್ರ ಹೇಳ್ಬೇಡಮ್ಮ ಪ್ಲೀಸ್. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗೀಗ ಇಲ್ಲಮ್ಮ. ಅಷ್ಟೊಂದು ಪ್ರೀತಿ ಇರೋರು ಜೀವ ತೆಗೆ ಕೆಲಸ ಮಾಡ್ತಿರ್ಲಿಲ್ಲ ಅಲ್ವಾ? ನೋಡಿ, ನಿಮ್ಮ ಹತ್ರ ಮಾತಾಡ್ತಾ ನಿಂತ್ರೆ ನನ್ನ ಕೆಲಸ ಹಾಳಾಗುತ್ತೆ. ನನ್ನ ಅರ್ಥ ಮಾಡ್ಕೊಮ್ಮ ನಿಧಿ. ಕರ್ಣ, ನೀನಾದ್ರೂ ಸ್ವಲ್ಪ ಹೇಳೋ. ಅವ್ರು ನಿಮ್ ಜೊತೆ ಮಾತಾಡಲ್ಲ, ದಟ್ಸ್ ಇಟ್. ನೀನು ಬೇಗ ಹುಷಾರಾಗ್ತೀಯ ಅಂತ ನನಗೆ ಗೊತ್ತಿದೆ ಕಣೋ, ಆದರೆ ಈ ಅಪ್ಪನ ಹತ್ರ ಮಾತಾಡದೆ ಮಾತ್ರ ದೂರ ಇರಬೇಡ ಪ್ಲೀಸ್ ಪ್ಲೀಸ್. ಔಟ್ ಹೌಸಲ್ಲಿ ಇರ್ತೀನಿ ಅಂತ ಹೇಳಿದಿರ ತಾನೆ, ದಯವಿಟ್ಟು ಹೋಗಿ. ಇದಕ್ಕಿಂತ ಒಳ್ಳೆ ಮಾತಲ್ಲೇ ನನ್ಗೆ ಹೇಳಕ್ ಬರಲ್ಲ. ಪ್ಲೀಸ್ ಗೆಟ್ ಔಟ್. ಅಮ್ಮ, ಒಂದು ನಿಮಿಷ. ಕರ್ಣ, ನಿನ್ನ ಸಾಯಿಸ್ಬೇಕು ಅಂತ ನಾನು ಹೀಗೆಲ್ಲ ಮಾಡಿದ್ದೀನಿ ನಿಜ, ಆದರೆ ನಾನೀಗ ಸಂಪೂರ್ಣ ಬದಲಾಗಿದ್ದೀನಿ ಕಣೋ. ನನ್ನ ನಂಬೋ. ಏನೋ ತಿಳಿದು ತಪ್ಪಾಗ್ಬಿಟ್ಟಿದೆ ಕಣೋ. ನನ್ನ ದೂರ ಇಡಬೇಡ, ನನ್ನ ನೋಯಿಸ್ಬೇಡ ಪ್ಲೀಸ್. ಈ ಶಿಕ್ಷೆ ನನಗೆ ಆಗಬೇಕಾಗಿದ್ದೆ. ನೀನೆಷ್ಟೇ ನನ್ನ ದೂರ ಮಾಡು ಕರ್ಣ, ನಾನು ನಿನ್ನ ಹತ್ರ ಬರ್ತಾನೆ ಇರ್ತೀನಿ.